ತಗೊಂಡಿರ್ತೀನಿ. ಆ ಎಳ್ನೀರು ಹಾಕಿದ್ರೆ ಇನ್ನೂ ಸಾಫ್ಟ್ ಬರುತ್ತೆ. ಉಂಡೆ ಕಟ್ಟುವಾಗಲೂ ಕೂಡ ಅಡಿಷನಲ್ ಸಕ್ಕರೆ ಎಕ್ಸ್ಟ್ರಾ ಕೋಟಿಂಗ್ ಮಾಡ್ಕೊಂಡು ಅದ್ರ ಮೇಲೆ, ಸೊ ಅದು ಒಂದು ಅಡಿಷನಲ್ ಟೇಸ್ಟ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಹಲೋ ಎಲ್ರಿಗೂ ನಮಸ್ಕಾರ, ಅನೀಶ್ ಮುನಾ ಬ್ಲಾಗ್ಸ್ ಎಲ್ರಿಗೂ ಸ್ವಾಗತ ಹೇಳ್ತಾ, ಸೊ ಮತ್ತೆ ಹೊಸ ಬ್ಲಾಗ್ ಹೊಸ ರೆಸಿಪಿ ತಗೊಂಡು ಬಂದಿದ್ದೀನಿ. ಸೊ ನನ್ನ ಜೊತೆ ಇವತ್ತು ನಮ್ಮ ಅಮ್ಮ ಇದ್ದಾರೆ. ಇವತ್ತು ನಾವು ನಿಮಗೆ ಒಂದು ಸ್ವೀಟ್ ರೆಸಿಪಿನ ತೋರಿಸ್ಕೊಡಕ್ ಬಿಟ್ಟಿದ್ದೀವಿ. ಸೊ ಅಮ್ಮ, ಯಾವ ಒಂದು ಸ್ವೀಟ್ ರೆಸಿಪಿನ ತೋರಿಸ್ಕೊಡಕ್ ಕೊಟ್ಟಿರೋದು ಇವತ್ತು? ನಾನು ಇವತ್ತು ರವೆ ಉಂಡೆ ಮಾಡ್ತಾ ಇದ್ದೀನಿ. ಎಲ್ಲ ಕೊಬ್ಬರಿಲಿ ಮಾಡ್ತಾರೆ, ಆದ್ರೆ ನಾವು ಕಾಯಿಯಿಂದ ಮಾಡ್ತಾ ಇದೀವಿ. ಒಂದ್ ಕಾಯಿ ತಗೊಂಡಿದ್ದೀನಿ, 1 ಪಾವ್ ರವೆ ತಗೊಂಡಿದ್ದೀನಿ, 1.5 ಪಾವ್ ಸಕ್ಕರೆ, ತುಪ್ಪ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿಕಾಯಿ, ಜೊತೆಗೆ ಹಾಲು, ಸ್ವಲ್ಪ ಎಳ್ನೀರು. ಸಾಫ್ಟ್ ಬರುತ್ತೆ ಎಲ್ಲ ಹಾಕಿದ್ರೆ. ಈಗ ನೀವ್ ಹೇಳೋ ಪ್ರಕಾರ ಎಲ್ಲರೂ ಕೊಬ್ಬರಿ ಜಾಸ್ತಿ ಮಾಡ್ತಾರೆ, ನಾವು ಮಾಡ್ತಾರೆ ಇವತ್ತು ಕಾಯಿಲ್ ಮಾಡ್ತಾ ಇದೀವಿ. ತುಪ್ಪ ಹಾಕೋಬೇಕು. ಕೆಲವರು ಎಲ್ಲ ದಾಲ್ಡಾ ತುಪ್ಪದಲ್ಲಿ ಮಾಡ್ತಾರೆ, ಆದ್ರೆ ದಾಲ್ಡಾ ತುಪ್ಪದಲ್ಲಿ ಚೆನ್ನಾಗ್ ಬರಲ್ಲ. ತುಪ್ಪ ಹಾಕೋಬೇಕು. ಕೆಲವರು ಎಲ್ಲ ದಾಲ್ಡಾ ತುಪ್ಪದಲ್ಲಿ ಮಾಡ್ತಾರೆ, ಆದ್ರೆ ದಾಲ್ಡಾ ತುಪ್ಪದಲ್ಲಿ ಚೆನ್ನಾಗ್ ಬರಲ್ಲ. ನಂದಿನಿ ತುಪ್ಪ ಹಾಕೊಂಡೇ ಮಾಡ್ಬೇಕು, ಚೆನ್ನಾಗ್ ಬರುತ್ತೆ, ಸಾಫ್ಟ್ ಆಗಿಲ್ಲ. ಈಗ ತುಪ್ಪ ಕಾದಿದೆ, ಗೋಡಂಬಿ ಹಾಕಿ ಫಸ್ಟು ಫ್ರೈ ಮಾಡ್ಕೊತಾ ಇದೀನಿ. ನೋಡಿ, ಗೋಡಂಬಿ ಫ್ರೈ ಆಗಿದೆ, ಎಲ್ಲ ತಗೋತಾ ಇದ್ದೀನಿ. ನೆಕ್ಸ್ಟ್ ದ್ರಾಕ್ಷಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ದ್ರಾಕ್ಷಿ ಹಾಕೊಂಡು ಸ್ವಲ್ಪ ಮೀಡಿಯಂ ಆಗಿ ಫ್ರೈ ಮಾಡ್ಕೊಂಡ್ರೆ ಸಾಕು. ಹೌದು, ತುಂಬಾ ಬ್ರೌನ್ ಕಲರ್ ಬೇಡ, ಮೀಡಿಯಂ ಆಗಿರ್ಬೇಕು. ನೆಕ್ಸ್ಟ್ ಇದೇ ತುಪ್ಪಕ್ಕೆ ನಾವು ರವೆ ಹಾಕೋಣ. ಇದೇ ತುಪ್ಪಕ್ಕೆ ನಾನು ಈಗ ರವೆ ಹಾಕೋತಾ ಇದ್ದೀನಿ. 1 ಪಾವ್ ರವೆ ತಗೊಂಡ್ರೆ? 1 ಪಾವ್ ರವೆ ತಗೊಂಡಿದ್ದೀನಿ. ಇದು ಚೆನ್ನಾಗಿ ಹುರಿಬೇಕೀಗ. ಸ್ವಲ್ಪ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕಿದು, ಅಲ್ಲಿವರೆಗೂ ಹುರಿಬೇಕಿದು. ಸ್ವಲ್ಪ ಗೋಲ್ಡ್ ಕಲರ್ ಏನೋ. ತುಂಬಾ ಗೋಲ್ಡ್ ಬೇಡ, ತುಂಬಾ ಗೋಲ್ಡ್ ಆದ್ರೆ ರವೆ ಉಂಡೆ ಚೆನ್ನಾಗಿರಲ್ಲ. ವೈಟ್ ಕಲರ್ ಇರ್ಬೇಕು ರವೆ ಉಂಡೆ ಯಾವಾಗ್ಲೂ. ಹಂಗಾಗಿ ಮೀಡಿಯಂ ಆಗಿ ಹುರಿಬೇಕಿದ್ನ. ನೋಡಿ, ಈಗ ರವೆ ಹುರಿದಾಗಿದೆ. ಇದು ನಾನು ಉಪ್ಪಿಟ್ಟಿನ ರವೆ ತಗೊಂಡಿದ್ದೀನಿ. ಇಷ್ಟು ಹುರಿದಾದ್ಮೇಲೆ ನೆಕ್ಸ್ಟ್ ನಾನು 1 ಕಾಯಿ ತಗೊಂಡಿದ್ನಲ್ಲ, 1 ಕಾಯಿ ಹಾಕೋತಾ ಇದ್ದೀನಿ. 1 ಪಾವ್ಗೆ 1 ಕಾಯಿ ಹಾಕೋಬೇಕು, ಸಾಫ್ಟ್ ಆಗಿ ಬರುತ್ತೆ. ಇಲ್ಲ ಅಂದ್ರೆ ಚೆನ್ನಾಗ್ ಬರಲ್ಲ. ಕೆಲವರೆಲ್ಲ ಕೊಬ್ಬರಿಲಿ ಮಾಡ್ತಾರೆ, ಕೊಬ್ಬರಿಲಿ ಮಾಡಿದ್ರೆ ಕೆಲವುದು ಗಟ್ಟಿ ಆಗ್ಬಿಡುತ್ತೆ. ಆದ್ರೆ ಇದು ನಮ್ದು ತುಂಬಾ ಸಾಫ್ಟ್ ಆಗಿರುತ್ತೆ, ಚೆನ್ನಾಗಿ ಬರುತ್ತೆ. ಡಿಫರೆನ್ಸ್ ಬಂದು ಕೊಬ್ಬರಿಲಿ ಮಾಡಿದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ, ಕಾಯಿ ಇದ್ರಲ್ಲಿ ಮಾಡಿದ್ರಿಂದ ಸ್ವಲ್ಪ ಸಾಫ್ಟ್ ಬರುತ್ತೆ. ಅದಕ್ಕೆ ನಾವು ಸ್ವಲ್ಪ ಈಗ ನಾವು ಇದಕ್ಕೆ ಮಿಕ್ಸ್ ಮಾಡಕ್ಕೆ ಈಗ ನೆಕ್ಸ್ಟ್ ತೋರಿಸ್ತೀನಿ, ಅದನ್ನ ಏನ್ ಹಾಕಿದ್ರೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಹೇಳ್ತೀನಿ. ನೋಡಿ, ಇದು ಕಾಯಿ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಉರಿಬೇಕು ರವೆ ಜೊತೆಗೆ. ಹಸಿ ಸ್ಮೆಲ್ ಹೋಗ್ಬೇಕಲ್ಲ, ಅದು ಸ್ವಲ್ಪ ಹುರ್ಕೊಂಡು ನೆಕ್ಸ್ಟ್ ಏನ್ ಹಾಕ್ಬೇಕು ಅನ್ನೋದನ್ನ ನಿಮ್ಗೆ ಹೇಳ್ತೀನಿ. ನೋಡಿ, ಇದೊಂದು 5 ನಿಮಿಷ ಕಾಯಿ ಜೊತೆಲಿ ಹುರ್ಕೊಂಡೆ. ಇವಾಗ ಇದಕ್ಕೆ ಸ್ವಲ್ಪ ನಾವು ಕಾಯಿ ಹೊಡಿತೀವಲ್ಲ, ಆಗ ಸ್ವಲ್ಪ ಎಳ್ನೀರು ತಗೊಂಡಿರ್ತೀನಿ. ಆ ಎಳ್ನೀರು ಹಾಕಿದ್ರೆ ಇನ್ನೂ ಸಾಫ್ಟ್ ಬರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಹಾಲು ಮಿಕ್ಸ್ ಮಾಡಬೇಕು. ಹಾಲು ಮಿಕ್ಸ್ ಮಾಡಿದ್ರಂತೂ ಇನ್ನೂ ಸಾಫ್ಟ್ ಆಗಿ ಚೆನ್ನಾಗಾಗುತ್ತೆ. ಈಗ ನೆಕ್ಸ್ಟ್ ಇದನ್ನ ಇನ್ನೊಂದ್ 2 ನಿಮಿಷ ಇದನ್ನ ಹುರ್ಕೋಬೇಕು. ಹಿಂಗೆ ಅದು ನೀಟಾಗಿ ಆಗುತ್ತೆ. ನೆಕ್ಸ್ಟ್ ಸಕ್ಕರೆ ಹಾಕಿದ್ಮೇಲೆ ಇನ್ನೂ ಚೆನ್ನಾಗಾಗುತ್ತೆ ಇದು. ಹಾಲು ಸ್ವಲ್ಪ ಎಳ್ನೀರು ಹಾಕೋತೀವಲ್ಲ, ಆಗ ಸ್ವಲ್ಪ ಉಂಡುಂಡೆ ತರ ಆಗುತ್ತೆ, ಆದ್ರೆ ಏನೂ ಆಗಲ್ಲ, ನೀಟಾಗಿರುತ್ತೆ. ನೆಕ್ಸ್ಟ್ ಸಕ್ಕರೆ ಹಾಕೋತಾ ಇದ್ದೀನಿ. ಈಗ 1 ಪಾವ್ಗೆ 1.5 ಪಾವ್ ಸಕ್ಕರೆ ತಗೊಂಡಿದ್ದೀನಿ. 1.5 ಪಾವ್ ಸಕ್ಕರೆ. ನೆಕ್ಸ್ಟು ಇದನ್ನ ನೀಟಾಗಿ ಮಿಕ್ಸ್ ಮಾಡೋಣ. ಒಂದೊಂದೇ ಐಟಮ್ಸ್ ಹಾಕೋತಾ ಹೋಗ್ಬೇಕು. ನೀಟಾಗಿ ಮಿಕ್ಸ್ ಮಾಡಿದ ತಕ್ಷಣ ಸ್ಟವ್ ಆಫ್ ಮಾಡಬೇಕು, ಇಲ್ಲ ಅಂದ್ರೆ ಎಲ್ಲ ಇದಾಗುತ್ತೆ. ನೋಡಿ, ಯಾವಾಗಲೇ ಕರ್ದಿಟ್ಕೊಂಡಿದ್ವಲ್ಲ ದ್ರಾಕ್ಷಿ, ಗೋಡಂಬಿ ಮತ್ತೆ ಏಲಕ್ಕಿಕಾಯಿ ಪುಡಿ ಮಾಡ್ಕೊಂಡಿದ್ದೀನಿ. ಎಲ್ಲಾನು ಮಿಕ್ಸ್ ಮಾಡಿ ಎಲ್ಲಾನು ಹಾಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡಬೇಕು, ಇಲ್ಲ ಅಂದ್ರೆ ಅದು ಪಾಕ ಬಿಟ್ಟಂಗೆ ಆಗ್ಬಿಡುತ್ತೆ ಸಕ್ಕರೆ. ಸ್ಟವ್ನ ಆಫ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಿದ್ರೆ ಅಲ್ಲಿಗೆ ರವೆ ಉಂಡೆ ರೆಡಿ ಆಗಿದೆ.
ನೀವು ಸ್ವೀಟು ನಮ್ಮನೇಲಿ ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತೀವಿ, ನಾವು ಹಾಕ್ಕೊಂಡಿದ್ದೀವಿ ನೋಡಿ. ಸೊ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ ಸೊ ಅದಕ್ಕೆ ತಕ್ಕಂತೆ ಸಕ್ಕರೆ ಹಾಕೊಳ್ಳಿ ನೀವು. ಆದರೆ ನೀಟಾಗಿ ಮಿಕ್ಸ್ ಮಾಡಿ, ಎಲ್ಲ ಮಿಕ್ಸ್ ಮಾಡಿ, ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಮಾಡಿಬಿಟ್ಟು ಒಂದು 5 ನಿಮಿಷ ಮುಚ್ಚಿಡಿ. ನೀಟಾಗಿ ಸಕ್ಕರೆ ಮತ್ತು ರವೆ ಕಾಯಿ ಎಲ್ಲ ಹೊಂದ್ಕೊಳ್ಳುತ್ತೆ. ಅದಾದ ನಂತರ ಉಂಡೆ ಕಟ್ಟೋಣ. ಈಗ 5 ನಿಮಿಷ ಆಗಿದೆ. ಈಗ ನೋಡಿ ಈ ಥರ ಎಲ್ಲ ನೀಟಾಗಿ ಸಕ್ಕರೆ ಎಲ್ಲ ಇದಾಗಿದೆ. ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಉಂಡೆ ಕಟ್ಟೋಣ. ಈ ಥರ ಒಂದು 5 ನಿಮಿಷ ಎಲ್ಲ ಫ್ರೈ ಮಾಡಿ ಡೀಪಾಗಿ ಮಿಕ್ಸ್ ಮಾಡಿದ್ಮೇಲೆ ನೀಟಾಗಿ ಹಂಗೆ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿಟ್ಟಿದ್ವಿ. ಈಗ ನೋಡಿ ಈ ಥರ ನೀಟಾಗಿ ಮತ್ತೆ ಮಿಕ್ಸ್ ಮಾಡಿ ಇವಾಗ ಉಂಡೆ ಕಟ್ಟೋದು ತೋರಿಸ್ತೀನಿ. ನೋಡಿ ಈ ಥರ ಹಾಲು ತೊಗೋಬೇಕು. ಹಾಲನ್ನ ಸ್ವಲ್ಪ ಈ ಥರ ಕೈಲಿ ಇದು ಮಾಡಿಕೊಂಡು ಈ ಥರ ರವೆ ಉಂಡೆನ ಈ ಥರ ನೋಡಿ ಈ ಥರ ಉಂಡೆ ಕಟ್ಟಬೇಕು. ಸೊ ಇವಾಗ ಸ್ವಲ್ಪ ಸಾಫ್ಟಾಗಿ ನೀಟಾಗಿ ಆಗಿದೆ ನೋಡಿ ಈ ಥರ. ನೆಕ್ಸ್ಟು ಏನು ಮಾಡಬೇಕು ಅಂದರೆ ಕೆಲವರು ಇದೇ ಥರ ಇಟ್ಬಿಡ್ತಾರೆ, ಆದರೆ ನಾವು ಆ ಥರ ಮಾಡಲ್ಲ. ಸ್ವಲ್ಪ ಸಕ್ಕರೆನ ಈ ಥರ ಮಿಕ್ಸ್ ಮಾಡಿ ರೋಲ್ ಮಾಡಿ ಈ ಥರ ರೋಲ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ. ಎಕ್ಸ್ಟ್ರಾ ಟೇಸ್ಟ್ ಆಡೋದಂಗೆ ಆಗುತ್ತೆ ಮತ್ತೆ ಸಕ್ಕರೆ. ಮತ್ತೆ ನೋಡಿ ಅದೇ ಥರ ನೋಡಿ ದ್ರಾಕ್ಷಿ ಗೋಡಂಬಿ ಎಲ್ಲ ಎಷ್ಟು ಹಾಕ್ತೀರ ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಮತ್ತೆ ಈ ಥರ ಸಕ್ಕರೆ ರೋಲ್ ಕೊಟ್ಟು ಸೊ ರವೆ ಉಂಡೆನ ಈ ಥರ ಪ್ಲೇಸ್ ಮಾಡೋದು. ಸೊ ಆಲ್ಮೋಸ್ಟ್ ಒಂದು ಹೇಳ್ದಂಗೆ ಫ್ರೈ ಮಾಡೋ ಟೈಮಲ್ಲಿ ಸೊ ಸ್ಟವ್ನ ಆಫ್ ಮಾಡಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಒಂದು 5 ನಿಮಿಷ ಅದನ್ನ ಕ್ಲೋಸ್ ಮಾಡಿಟ್ಟು ಸಕ್ಕರೆ ಎಲ್ಲ ಹಾಕಿದ್ಮೇಲೆ ಸ್ಟವ್ನ ಆಫ್ ಮಾಡಿಬಿಡ್ಬೇಕು. ಒಂದು 5 ನಿಮಿಷ ಇದ್ರೂ ಎಲ್ಲ ಪಾಕ ಬಿಟ್ಟಂಗೆ ಆಗುತ್ತೆ. ಆ ಥರ ಮಾಡಬಾರ್ದು. ಸಕ್ಕರೆ ಹಾಕ್ತಿದ್ದಂಗೆ ಆಫ್ ಮಾಡಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ತಟ್ಟೆ ಕ್ಲೋಸ್ ಮಾಡಿದ್ರೆ ಆಮೇಲೆ ಉಂಡೆ ಕಟ್ಟಕ್ಕೆ ರೆಡಿ ಇರುತ್ತೆ ನೋಡಿ. ಸೊ ಇವಾಗ ಏನು ಉಂಡೆ ಕಟ್ತಾ ಇದ್ವಿ ಸೊ ಅದಕ್ಕೆ ಬಂದಿರುತ್ತೆ. ಸೊ ಕಟ್ಟಿ ಸೊ ರವೆ ಉಂಡೆನ ಪ್ರಿಪೇರ್ ಮಾಡ್ಬೋದು. ಹಾಲನ್ನ ಈ ಥರ ಮಾಡಿಕೊಂಡೇ ಮಾಡಬೇಕು, ಇಲ್ಲ ಅಂದರೆ ಕೈಗೆ ನೀಟಾಗಿ ಬರಲ್ಲ ಅದು. ಓಕೆ. ಫೈನಲಿ ರವೆ ಉಂಡೆ ಪ್ರಿಪ್ರೇಷನ್ ಮುಗಿದಿದೆ. ಸೊ ಇವಾಗ ಟೇಸ್ಟ್ ನೋಡೋಣ. ರವೆ ಉಂಡೆ. ಸೊ ಬಿಸಿ ಬಿಸಿ ರವೆ ಉಂಡೆ. ಹೇಗಿದೆ ಮುನ್ನ? ಚೆನ್ನಾಗಿ ಬಂದಿದೆ. ಸೊ ಸಾಫ್ಟಾಗಿ. ಸೊ ಇದರಲ್ಲಿ ನಾವು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳಿದ್ವಿ ಸೊ ಕಾಯಿ ಹಾಕೊಂಡಿರೋದ್ರಿಂದ ಸಾಫ್ಟ್ ಆಗಿರುತ್ತೆ. ಹೌದು. ಪ್ಲಸ್ ಹಾಲು, ಎಳ್ನೀರು ಸೊ ಎಲ್ಲ ಇಂಗ್ರೀಡಿಯೆಂಟು ಸೊ ಯೂಸ್ ಮಾಡಿರೋದ್ರಿಂದ ಸೊ ರವೆ ಉಂಡೆ ಸಾಫ್ಟ್ ಆಗಿ ಬಂದಿದೆ. ಸೇಮ್ ಯಾವ ಪ್ರೊಸೆಸಲ್ಲಿ ಮಾಡಿದ್ರು ಸೊ ಅದೇ ರೀತಿ ನೀವು ಟ್ರೈ ಮಾಡಿ. ಹೆಂಗಿತ್ತು ಏನಂತ ಮರೆಯದೆ ವಿಡಿಯೋ ಕಮೆಂಟ್ ಹಾಕಿ. ಸೊ ಪ್ರತಿ ಬೈಟ್ಗೂ ಸೊ ದ್ರಾಕ್ಷಿ ಗೋಡಂಬಿ ಈಕ್ವಲೆಂಟಾಗಿ ಮಿಕ್ಸ್ ಆಗಿರೋದ್ರಿಂದ ಸೊ ಪ್ರತಿ ಬೈಟ್ಗೂ ಸಿಗ್ತಾ ಇರುತ್ತೆ. ಸೊ ತಿನ್ನೋಕೆ ಒಂಥರ ಮಜಾನೇ ಬೇರೆ. ಆ್ಯಂಡ್ ನೀವು ಇದೇ ರೀತಿ ಟ್ರೈ ಮಾಡಿ. ಹೆಂಗಿತ್ತು ಏನಂತ ಮರೆಯದೆ ವಿಡಿಯೋ ಕಮೆಂಟ್ ಹಾಕಿ. ಸೊ ರವೆ ಉಂಡೆ ಅಂತ ಸಖತ್ತಾಗಿ ಬಂದಿದೆ. ಸೊ ಸಾಫ್ಟಾಗಿ ಆ್ಯಂಡ್ ಇವನ್ ಉಂಡೆ ಕಟ್ಟುವಾಗಲೂ ಕೂಡ ಅಡಿಷ್ನಲ್ ಸಕ್ಕರೆ ಎಕ್ಸ್ಟ್ರಾ ಕೋಟಿಂಗ್ ಮಾಡ್ಕೊಂಡು ಅದ್ರ ಮೇಲೆ. ಸೊ ಅದು ಒಂದು ಅಡಿಷ್ನಲ್ ಟೇಸ್ಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸೊ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ಫೈನಲಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ರವೆ ಉಂಡೆ ರೆಸಿಪಿನ ತೋರಿಸ್ಕೊಟ್ಟಿದ್ದೀವಿ. ಆ್ಯಂಡ್ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ನನ್ನ ಚಾನಲ್ ಹೊಸದಾಗಿ ನೋಡ್ತೀರಾ ಮರೆಯದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.